ಪ್ರಧಾನಮಂತ್ರಿಯಾಗಿ ಯಾರಾಗಿ ಮುಂದಕ್ಕೂ ಮೋದಿನೇ ಆಗ್ಬೇಕು. ಯಾಕೆ ಸರ್ ಮತ್ತೆ ಮೋದಿ ಬೇರೆಯವ್ರು ಬಂದು ದೇಶನೇ ಮಾರ್ಬಿಡ್ತಾರೆ. ಇವಾಗ ಕರ್ನಾಟಕ ಮಾರ್ತಾವ್ರೆ. ಮೋದಿ ಇದ್ರೆ ಭಾರತ ಉಳಿತದೆ, ಒಳ್ಳೆ ಬೆಲೆ ಇರ್ತದೆ. ರಾಹುಲ್ ಗಾಂಧಿ ಅವ್ರಿಗೆ ಒಂದು ಅವಕಾಶ ಕೊಡ್ಬೇಕಾ ಬೇಡವಾ ಸರ್? ಬೇಡ ಸರ್, 50 ವರ್ಷನೇ ಇವ್ರು ಏನ್ ಮಾಡಕ್ ಆಗಿಲ್ಲ. INDA ಮೈತ್ರಿಕೂಟವನ್ನು ಮಾಡ್ಕೊಂಡಿದ್ದಾರೆ. ಒಂದು ಮನೆಯಲ್ಲಿ ಅಣ್ಣ ತಮ್ಮದಿರೇ ಚೆನ್ನಾಗಿರಲ್ಲ. ಇನ್ನು 26 ಪಕ್ಷದವರು ಒಂದೇ ಮನೇಲಿ ಇರಕ್ ಸಾಧ್ಯನಾ? ಆ ಮಲ್ಲಿಕಾರ್ಜುನ ಖರ್ಗೆನ ಬಲಿ ಪಶು ಮಾಡ್ತಾವ್ರೆ ಅಷ್ಟೇ. ಬಿಜೆಪಿ ಮತ್ತೆ JDS ಮೈತ್ರಿ, ಅವ್ರಿಗೆ ನೆಲೆ ಸ್ಥಾನ ಇಲ್ಲ. ಇಲ್ಲಿ ಬಿಜೆಪಿ ಸಹಾಯ ಮಾಡ್ಲಿಕ್ಕೆ ಮುಂದೆ ಬಂದಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಇವರ ಕಾರ್ಯವೈಖರಿ ಹೇಗಿದೆ ಅಂತೀರಾ? ಫಸ್ಟ್ ಸಿದ್ದರಾಮಯ್ಯನ ಸೀಟ್ ಇಂದ ಇಳಿಸಕ್ ಹೇಳಿ ಯಾರನ್ನಾದ್ರು. ಆ ಅಪ್ಪನ್ ಒಬ್ಬನೇ ಡಿಸಿಷನ್ ತಗೊಳಕ್ ಆಗಲ್ಲ. ಇನ್ನೊಬ್ಬ DK ಕೇಳಬೇಕು. ಇವ್ರು ಮಾಡಿರೋದು ಉಚಿತ ಯೋಜನೆಗಳು ಎಲ್ಲ ತಪ್ಪೆ. ನಮಸ್ಕಾರ, ನಿಮ್ ಪ್ರಕಾರ ಪ್ರಧಾನಮಂತ್ರಿಯಾಗಿ ಯಾರಾಗಿ ಸರ್? ಮುಂದಕ್ಕೂ ಮೋದಿನೇ ಆಗ್ಬೇಕು. ಮತ್ತೆ ಮೋದಿನೇ ಆಗ್ಬೇಕು. ಯಾಕೆ ಸರ್ ಮತ್ತೆ ಮೋದಿ ಅವರು ಆಗ್ಬೇಕು? ಬೇರೆಯವ್ರು ಬಂದು ದೇಶನೇ ಮಾರ್ಬಿಡ್ತಾರೆ. ಇವಾಗ ಕರ್ನಾಟಕ ಮಾರ್ತಾವ್ರೆ, ಬೇರೆಯವ್ರು ಬಂದು ಇಂಡಿಯಾನೇ ಮಾರ್ಬಿಡ್ತಾರೆ. ಅವನ್ ಮೋದಿ ಇದ್ರೆ ಭಾರತ ಉಳಿತದೆ, ಒಳ್ಳೆ ಬೆಲೆ ಇರ್ತದೆ. ಅದರಿಂದ ಮತ್ತೆ ಪ್ರಧಾನಿ ಮೋದಿಯವ್ರು ಯಾವ್ದ್ರೆ ಒಳ್ಳೇದು ನಮಗೆಲ್ಲ. ಫಸ್ಟ್ ಸಿದ್ದರಾಮಯ್ಯನ ಸೀಟಿಂದ ಇಳಿಸಕ್ಕೆ ಹೇಳಿ ಯಾರನ್ನಾದ್ರು. ಸರ್, ಈಗ ರಾಹುಲ್ ಗಾಂಧಿ ಅವರನ್ನ ಒಬ್ಬ ಯುವಶಕ್ತಿಯಾಗಿ ನೋಡೋದಾದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಅವಕಾಶ ಕೊಡ್ಬೇಕಾ ಬೇಡವಾ ಸರ್? ಬೇಡ ಸರ್, ಅವ್ರು ಇಷ್ಟು 60 ವರ್ಷ ಇದರಲ್ಲಿ 50 ವರ್ಷ ಕಾಂಗ್ರೆಸ್ಸೇ ಆಳಿದ್ದು, ಹೌದಲ್ವೇ? ಇವಾಗ ತಂದೆ ಮಾಡಿದ್ದು ಮಗನೇ ಮಾಡೋದು. ಮಗನ ಎಷ್ಟು ಮಾಡೋ ಅಷ್ಟೇ ಮಾಡ್ತಾನೆ. 50 ವರ್ಷ ಏನೂ ಮಾಡದೇ ಇರೋದು ಈ ಮನುಷ್ಯ ಬಂದು 10 ವರ್ಷದಲ್ಲಿ ಎಷ್ಟು ಬೇಕೋ 50 ವರ್ಷದ ಸಾಧನೆ ಮಾಡಿಬಿಟ್ಟವ್ರೆ ಯಾರೋ ಮೋದಿ. ಇವ್ರು ಈಗ ಬಂದು ಏನು ಮಾಡೋದಕ್ಕೆ ಸಾಧ್ಯ? 50 ವರ್ಷನೇ ಇವ್ರು ಏನು ಮಾಡೋಕ್ಕಾಗಿಲ್ಲ. ಇನ್ನು ಇವ್ರು ಬಂದು ಏನು ಮಾಡೋಕ್ಕಾಯ್ತದೆ? ಅದರಿಂದ ಅವರೇ ಇನ್ನೊಂದು 5 ವರ್ಷ ಇದ್ದರೆ ದೇಶ ಭಾರತ ಸುಭಿಕ್ಷವಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಸರ್, ಈಗ INDA ಮೈತ್ರಿಕೂಟವನ್ನು ಮಾಡ್ಕೊಂಡಿದ್ದಾರೆ NDA ವಿರೋಧವಾಗಿ ಗೆಲ್ಲೋಕ್ಕಾಗಿ. ಸರ್, ಈಗ ಪ್ರೆಸೆಂಟ್ ಆಗಿ ರೀಸೆಂಟ್ ಆಗಿ ಕೇಳ್ತಾ ಇರೋ ಒಂದು ಹೆಸರು ಅಂತಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿಯಾಗಿ ಏನು ಹೇಳ್ತೀರಾ? ದಲಿತ ಅಭ್ಯರ್ಥಿಯಾಗಿ ಪ್ರಧಾನಿ ಸ್ಥಾನಕ್ಕೆ ಮಲ್ಲಿಕಾರ್ಜುನ ಖರ್ಗೆನ ಆಯ್ಕೆ ಮಾಡಿದರೆ ತುಂಬ ಸಂತೋಷ. ಯಾಕೆಂದರೆ ಅನುಭವ ಇರೋ ವ್ಯಕ್ತಿ, ಸುಮಾರು ವರ್ಷಗಳಿಂದ ರಾಜಕೀಯದಲ್ಲಿ ಅನುಭವ ಇರೋ ವ್ಯಕ್ತಿ. ಅವ್ರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿರೋದ್ರಲ್ಲಿ ತಪ್ಪೇನಿಲ್ಲ, ಸಂತೋಷನೇ. ಆದರೆ ನಿಜವಾದ ಇದೇನು ಅಂದರೆ, ಒಂದು ಮನೆಯಲ್ಲಿ ಅಣ್ಣ ತಮ್ಮದಿರೇ ಚೆನ್ನಾಗಿರಲ್ಲ. ಇನ್ನು 26 ಪಕ್ಷದವರು ಒಂದೇ ಮನೇಲಿ ಇರೋಕ್ಕೆ ಸಾಧ್ಯನಾ? ಅದರಿಂದ ಒಂದಲ್ಲ ಒಂದು ಈಗಲೇ ಮಮತಾ ಬ್ಯಾನರ್ಜಿಯವರು ಮಲ್ಲಿಕಾರ್ಜುನ ಖರ್ಗೆ ಆಗು ಅಂತ ಹೇಳ್ತಾವ್ರೆ, ಯಾರೋ ಪ್ರಧಾನಮಂತ್ರಿಯಾಗಿ. ಈ ಲಾಲು ಪ್ರಸಾದ್ ಯಾದವ್ ಇನ್ನೊಬ್ಬರು ಅವರೇ ಹೈಕಮಾಂಡ್ ಥರ ಅವ್ರು ಮಾತಾಡ್ತಾವ್ರೆ. ಹಿಂಗಿರ್ಬೇಕಾದ್ರೆ ಪಾಪ ಆ ಮಲ್ಲಿಕಾರ್ಜುನ ಖರ್ಗೆನ ಬಲಿ ಪಶು ಮಾಡ್ತಾವ್ರೆ ಅಷ್ಟೇ ನನ್ನ ಅಭಿಪ್ರಾಯ. ಅವ್ರನ್ನ ಬಲಿ ಪಶು ಆಗಿ ಮಾಡಿ ಮುಂದೆ ತಳ್ಳಿ ಬಿಟ್ಬಿಟ್ಟವ್ರೆ. ಆ ಅಪ್ಪನ ಹಣೆ ಬರ ಏನೋ ಗೊತ್ತಾಗಿಲ್ಲ, ಮುಂದಕ್ಕೆ ದೇವ್ರಿಚ್ಛೆ. ಸೊ ಹಾಗಿದ್ರೆ ಈಗ NDA ಸರ್ಕಾರದ ವಿರುದ್ಧ ಈ ಒಂದು INDA ಮೈತ್ರಿಕೂಟ ವರ್ಕೌಟ್ ಆಗಲ್ಲವಾ ಸರ್? ಇವ್ರ ಮೈತ್ರಿ ಹೇಗೆ? ಖಂಡಿತ ವರ್ಕೌಟ್ ಆಗಲ್ಲ ಸರ್. ನಾನು ಆಗಲೇ ಹೇಳ್ದಂಗೆ, ಒಂದು ಮನೇಲಿ ಅಪ್ಪ 4 ಜನ ಮಕ್ಕಳಿದ್ರೇ 4 ಮನೆ ಆಗ್ಬಿಟ್ಟಿರ್ತದೆ ಆಲ್ರೆಡಿ. ಇನ್ನು ಇವ್ರು 26 ಜನ ಸೇರಿಕೊಂಡು ಒಂದು ಪಕ್ಷ ಕಟ್ಕೊಂಡು ಅದು ಒಬ್ಬ ಅನುಭವ ಇರೋ ವ್ಯಕ್ತಿನ ಮುಂದೆ ತಳ್ಳಿಬಿಟ್ಟು ಹಿಂದೆ ಕಿತ್ತಾಡ್ತಾವ್ರೆ. ಅಯ್ಯಪ್ಪ ಅವನ ಹಣೆ ಬರ ಏನಾಗುತ್ತೋ ಏನು, ಅದಂತೂ ಹೇಳೋಕ್ಕಾಗಲ್ಲ. ಸೊ ಈಗ ರಾಷ್ಟ್ರ ರಾಜಕಾರಣದಲ್ಲಿ ಮೈತ್ರಿ ಈ ಥರ ಆದರೆ ರಾಜ್ಯದಲ್ಲಿ ಲೋಕಸಭೆಗಾಗಿ BJP ಮತ್ತು JDS ಮೈತ್ರಿ, ಇದಕ್ಕೇನು ಹೇಳ್ತೀರಾ ಸರ್? ಇದು BJP JDS ಅದೊಂದು ಪ್ರಾದೇಶಿಕ ಪಕ್ಷ, ಅದು JDS. ಅವ್ರಿಗೆ ನೆಲೆ ಸ್ಥಾನ ಇಲ್ಲ ಇಲ್ಲಿ. ಆದ್ದರಿಂದ ಅವ್ರಿಗೆ ಸಪೋರ್ಟ್ ಕೊಡುವಂಥ ಅವಶ್ಯಕತೆ ಇದ್ದೇ ಇದೆ. ಅದರಿಂದ ಅವರು BJPಗೆ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ಇವಾಗ ನನಗೆಲ್ಲ ಅನುಕೂಲ ಇದೆ ಅಲ್ಲೋಗಿ ಸೇರ್ಕೊಳ್ಳೋದು ಒಂದು ಅಭಿಪ್ರಾಯ ನನಗೂ ಇರುತ್ತೆ. ಅದೇ ಥರ ಅವರು BJPಗೆ ಸಹಾಯ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಅದರಿಂದ ಸಂತೋಷ ಪಡೋಂಥ ವಿಚಾರ. ಸರ್, ಇವಾಗ JDSಗೆ BJPಯಿಂದ ಅನುಕೂಲ ಆಗೋದು ಅಥವಾ BJPಗೆ JDSಯಿಂದ ಅನುಕೂಲ ಆಗ್ತದೆ? ಇವಾಗ JDSಯಿಂದ BJPಗೆ ಅನುಕೂಲ ಆಗಿ ಆಗುತ್ತೆ. JDSಯಿಂದ BJPಗೆ ಅನುಕೂಲ ಆಗಿ ಆಗುತ್ತೆ. ಒಟ್ಟಾರೆ ಈ ಮೈತ್ರಿ ವರ್ಕೌಟ್ ಆಗುತ್ತೆ ಅಂತೀರಾ ರಾಜ್ಯದಲ್ಲಿ? ಇದು ಇಂಡಿಯಾ ಮೈತ್ರಿ ವರ್ಕೌಟ್ ಆಗಲ್ಲ. ಬೇಕಾದ್ರೆ ರಾಜ್ಯದಲ್ಲಿ JDS ವರ್ಕ್ ಆಗುತ್ತೆ, ಕೆಲಸ ಮಾಡುತ್ತೆ. ನಿಮ್ಮ ಪ್ರಕಾರ, ನಿಮ್ಮ ಅಭಿಪ್ರಾಯದ ಪ್ರಕಾರ ಹೋದರೆ ಎಷ್ಟು ಕ್ಷೇತ್ರ ಗೆಲ್ಬೋದು? ಆಲ್ರೆಡಿ BJP ಇವಾಗಲೇ ಇರೋದು 25 ಸೀಟ್ ಇದೆ. ಇದು MP ಎಲೆಕ್ಷನ್ದು. ಕನಿಷ್ಠ ಪಕ್ಷ ಅವರೆಲ್ಲ ಮಾಡೋ ಒಂದು 20 ಸೀಟ್ ಅಂತೂ ಬಂದೇ ಬರುತ್ತೆ. ಒಂದು 8 ಸೀಟ್ ಹೊರಗಡೆ ಹೋಗ್ಬೋದು. ಈಗ ರಾಜ್ಯದ ವಿಚಾರಕ್ಕೆ ಬರೋಕೆ ಹೋದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇರೋದು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ. ಇವರ ಕಾರ್ಯವೈಖರಿ ಹೇಗಿದೆ ಅಂತೀರ ನೀವು? ಅಲ್ಲ, ಸಿದ್ದರಾಮಯ್ಯನವರು ಬಹುವಚನದಿಂದ ಅವರೊಬ್ಬರೇ CM ಆಗಿದ್ದರೆ ಗಡತ್ತಾಗಿ ಮಾಡಿರೋ ಅಧಿಕಾರ.
ಈಗ ಅವ್ರು ಏನಾಗಿದೆ 50-50 ಅವರೇ. ಈಗ ಏನೇ ಮಾಡಬೇಕು ಅಂದರೂ DK ಅನ್ನು ಕೇಳಲೇಬೇಕು. ಯಾಕೆಂದ್ರೆ ಅವ್ರಿಗೆ ಡೆಪ್ಟಿ CM ಅವರು ಅಲ್ವೇ, ಅವ್ರಿಗೂ ಒಂದು ಮಾತು ಬೆಲೆ ಕೊಡಬೇಕು ಸಿದ್ದರಾಮಯ್ಯವರು. ಮೊದಲು 5 ವರ್ಷ ಸಿದ್ದರಾಮಯ್ಯವರು ಆಡಳಿತ ಮಾಡಿದಾಗ ಎಷ್ಟು ಕಟ್ಟುನಿಟ್ಟಾಗಿ ಮಾಡಿದ್ರು, ಯಾವ ತೊಂದರೆನೂ ಇಲ್ಲ, ಯಾವ ಇದು ಅಡೆಚಣೆಗಳೂ ಇರಲಿಲ್ಲ, ಸಾರ್ವಜನಿಕರಿಗೆ ಏನು ಅನುಕೂಲ ಆಗಬೇಕು ಎಲ್ಲ ಮಾಡಿದರು. ಈಗೇನಾಗಿದೆ ಅಂದರೆ ಇಬ್ಬರು ಇರೋದ್ರಿಂದ ಆ ಅಪ್ಪನ ಒಬ್ಬನೇ ಡಿಸಿಷನ್ ತೊಗೊಳಕ್ಕಾಗಲ್ಲ. ಇನ್ನೊಬ್ಬ DK ಕೇಳಬೇಕು. ಇನ್ನೊಂದು ಏನಂದರೆ ಈಗ ನಮ್ಮಂಥವ್ರಿಗೆಲ್ಲ ತುಂಬ ಇದಾಗ್ಬಿಟ್ಟಿದೆ, ತೊಂದರೆಗಳಾಗಿದೆ. ಅದು ಸಿದ್ದರಾಮಯ್ಯನೂ ಮಾಡಿದಂಥ ಒಂದು ಇದೆಲ್ಲ ಪಕ್ಷ ಮಾಡಿರೋದು. ಅದ್ರಲ್ಲಿ ಸಿದ್ದರಾಮಯ್ಯನೂ ಒಬ್ಬರು, ಪಕ್ಷದಲ್ಲಿ ಒಬ್ಬರು. ಪಕ್ಷ ಏನು ಹೇಳುತ್ತೆ ಸಿದ್ದರಾಮಯ್ಯ ಕೇಳ್ತಾರೆ. ಸರ್, ಹಾಗಿದ್ರೆ DCM ಆಗಿರುವಂಥ DK ಶಿವಕುಮಾರ್ ಅವರು CM ಆಗಬೇಕಾ ಅಥವಾ ಸಿದ್ದರಾಮಯ್ಯನವರೇ CM ಆಗಿ ಮುಂದುವರಿಬೇಕಾ? ಅದು ಹೈಕಮಾಂಡಿಗೆ ಬಿಟ್ಟು ವಿಚಾರ. ಅದು ಅವರು ಒಳಗಡೆ ಏನೇನು ಇದೆಯೋ ಅನ್ನೋದು ನಮಗೆ ತಿಳಿದಿಲ್ವಲ್ಲ. ಅದರಿಂದ ಅದು ಮಾತಾಡೋದು ತಪ್ಪಾಗುತ್ತೆ. ಅದು ಅವರು CM ಆಗೋದು ಬಿಡೋದು ಹೈಕಮಾಂಡಿಗೆ ಸೇರಿದ್ದು. ಅವ್ರು ಮನಸ್ಸು ಮಾಡಿದ್ರೆ ಬೇಕಾದ್ರೆ ಬರೋ ತಿಂಗಳೇ CM ಮಾಡಿಬಿಡ್ಬೋದು DK ಶಿವಕುಮಾರ್ನ. ಅದು ಅವ್ರ ಕೈಲಿರೋದ್ರಿಂದ ನಾವು ಡಿಸಿಷನ್ ಏನು ಹೇಳೋಕ್ಕಾಗಲ್ಲ. ಇವರೇ ಆಗಬೇಕು ಅಂತ ಒಳ್ಳೇದು ಯಾರು ಕೆಲಸ ಮಾಡಿದ್ರು ಸರಿನೇ, ಯಾರು ಬೇಕಾದ್ರೂ ಆಗ್ಬೋದು. ಕೆಲಸ ಒಳ್ಳೆ ಕೆಲಸ ಯಾರು ಮಾಡ್ತಾರೆ ಅವರಾದ್ರೂ ಒಳ್ಳೇದು. ಪಂಚ ಯೋಜನೆಗಳು ಏನಿದೆಯಲ್ಲ, ಇದನ್ನ ಪಂಚರಾಜ್ಯದಲ್ಲೂ ಕೂಡ ಎಲ್ಲ ಪಕ್ಷಗಳು ಕೂಡ ಬಳಸ್ಕೊಂತು. ಈಗ ಪ್ರೆಸೆಂಟ್ಲಿ ಕರ್ನಾಟಕ ರಾಜ್ಯದಲ್ಲಿ ಜಾರಿಯಲ್ಲಿ ಇರುವಂಥದ್ದು, ಇದರಿಂದ ಜನಕ್ಕೆ ಅನುಕೂಲ ಆಗ್ತಿದೆಯಾ ಇಲ್ವಾ ಸರ್? ಸರ್, ಇದು ಅನನುಕೂಲನೇ ಜಾಸ್ತಿ, ಅನುಕೂಲಕ್ಕಿಂತ ಅನನುಕೂಲನೇ ಜಾಸ್ತಿ. ಇವಾಗ ಉದಾಹರಣೆಗೆ ನಾವು ಆಟೋ ಡ್ರೈವರ್ಗಳು ಅವಾಗ ಹಿಂದೆ ಒಂದು 500-600 ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದು, ಹೆಂಡತಿ ಮಕ್ಕಳು ಸಾಕ್ತಾಯಿದ್ದು ಎಲ್ಲ ಜನ. ಈಗ 100 ರೂಪಾಯಿ ಮಾಡೋದೇ ಕಷ್ಟ ಆಗಿರೋದ್ರಿಂದ ಇಲ್ಲಿ ಅನುಕೂಲ ಎಲ್ಲಿ ಬರುತ್ತೆ, ಅನನುಕೂಲನೇ ತಾನೆ. ಇವಾಗ ಕಾರಣ ಏನಂದರೆ ಬಸ್ ಫ್ರೀ ಬಿಟ್ಟರು, ಒಲ್ಲಿ KSRTC ಒಂದು ಬಿಟ್ಟು BMTC ಅವರು ಬಿಟ್ಟಿದ್ರೆ ಚೆನ್ನಾಗಿತ್ತು. ಎರಡೂ ಫ್ರೀ ಬಿಟ್ಟರು. ಇವಾಗ ಎಲ್ಲಿ ಬೇಕಾದ್ರೂ ಹೋಗ್ತಾರೆ, ಎಲ್ಲಿ ಬೇಕಾದ್ರೂ ಬರ್ತಾರೆ. ಈ ಆಟೋ ಯಾರು ಹತ್ತಾರೆ ಸರ್? ಈಗ ಈ ಶಕ್ತಿ ಯೋಜನೆಯಿಂದ, ಪರ್ಟಿಕ್ಯುಲರ್ಲಿ ಶಕ್ತಿ ಯೋಜನೆಯಿಂದ ಆಟೋದವ್ರಿಗೆ ತೊಂದರೆ ಆಯಿತು ಅಂತ ತಾವು ಹೇಳ್ತಾ ಇರೋದು. ಆಟೋದವರು ಆಲ್ಮೋಸ್ಟ್ ಎಲ್ಲರೂ ಅದೇ ಹಾಗೆ ಹೇಳ್ತಿರೋದು. ಬಟ್ ಪರ್ಟಿಕ್ಯುಲರ್ಲಿ ಆ ಒಂದು ಯೋಜನೆ ಸರಿ ಇಲ್ವಾ ಅಥವಾ ಮಾಡಿರೋ ಉಚಿತ ಯೋಜನೆಗಳು ಯಾವುದು ಸರಿ ಇಲ್ವಾ? ನನ್ನ ಅಭಿಪ್ರಾಯ ಪ್ರಕಾರ ಇವರು ಮಾಡಿರೋದು ಉಚಿತ ಯೋಜನೆಗಳು ಎಲ್ಲ ತಪ್ಪೆ. ಇವಾಗ ಅದು ಮಾಡೋ ಬದಲು ಇವಾಗ ಮೆಡಿಕಲ್ಲು, ಹಾಸ್ಪಿಟಲ್ಲು, ಫ್ರೀ ಎಜುಕೇಷನ್ ಇವೆರಡು ಕೊಟ್ಟಿದ್ದಿದ್ರೆ ಅದು ಪ್ರಪಂಚಕ್ಕೂ ಅನುಕೂಲ ಆಗಿರೋದು, ಸಾರ್ವಜನಿಕರಿಗೂ ಅನುಕೂಲ ಆಗಿರೋದು. ಅದು ಬಿಟ್ಟು ಇದು 5 ಯೋಜನೆ ಕೊಡೋದಕ್ಕಿಂತ ಇವಾಗ ಆಸ್ಪತ್ರೆ ಅದು ಫ್ರೀ ಮಾಡಿಬಿಡಿ, ಅವರೆಲ್ಲ ಟ್ರೀಟ್ಮೆಂಟ್ ತೊಗೊಳ್ಳಿ. ಯಾವ ಹಾಸ್ಪಿಟ್ಲಿಗೆ ನಾವು ಹೋಗಲಿ, ಗೌರ್ಮೆಂಟ್ಗೆ ಹೋಗಲಿ, ಪ್ರೈವೇಟ್ಗೆ ಹೋಗಲಿ, ಫ್ರೀ ಟ್ರೀಟ್ಮೆಂಟು ಜೊತೆಗೆ ಉಚಿತ ವಿದ್ಯಾಭ್ಯಾಸ ಇವೆರಡು ಕೊಟ್ಟುಬಿಟ್ಟಿದ್ರೆ ಮುಂದೆ ಯಾರಿಗೂ ತೊಂದರೆ ಆಯ್ತಿರ್ಲಿಲ್ಲ. ನನ್ನ ಹೆಚ್ಚಿನ ಸಾರ್ವಜನಿಕರು ಕೇಳುವಂಥದ್ದು ಶಿಕ್ಷಣ ಮತ್ತು ವೈದ್ಯಕೀಯವನ್ನು. ಸರ್, ಈಗ ಈ ಯೋಜನೆಗಳನ್ನು ಸೈಡಿಗೆ ಇಡೋದಾದರೆ ನಿಮ್ಮ ಪ್ರಕಾರ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳಾಗಬೇಕು ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ? ಸರ್, ಎರಡೂ ಅಷ್ಟೇ ಒಂದೇ ಸರ್. ಇವಾಗ ಮೆಡಿಕಲ್ ಫ್ರೀ ಬಿಟ್ಟರೆ ಇವಾಗ ಪ್ರಪಂಚದಲ್ಲಿ ಲಕ್ಷಾಂತರ ಜನ ಆರೋಗ್ಯ ಕೆಡಿಸ್ಕೊಂಡ್ರು ಅವರೇ. ಆದ್ದರಿಂದ ಇವರು ಫ್ರೀ ಬಿಡಬೇಕಾದ್ರೆ 2 ಐಟಮು, ಒಂದು ಮೆಡಿಕಲ್ಲು, ಒಂದು ವಿದ್ಯಾಭ್ಯಾಸ. ಬಿಟ್ಟು ಅಭಿವೃದ್ಧಿ ಕೆಲಸಗಳು ಅಂತ ನೋಡೋದಾದ್ರೆ ಬೇರೆ ಯಾವುದಾದ್ರೂ ಮಾಮೂಲಿ ರಸ್ತೆ ಕ್ಲೀನಾಗಿ ಇಡೋದು, ಈ ಫ್ಲೇವರಿಗೆ ಅನಾನುಕೂಲಗಳು ಎಲ್ಲಿದೆ ಅಲ್ಲೆಲ್ಲ ಫ್ಲೇವರ್ಗಳು ಕಟ್ಟಿ ಸಾರ್ವಜನಿಕರಿಗೆಲ್ಲ ಫ್ರೀ ಮಾಡಿದ್ರೆ ಅದು ಒಂಥರ ಅಭಿಪ್ರಾಯ ಆಗುತ್ತೆ.